ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿ ವರ್ಷ ಯುಗಾದಿ ಹತ್ರ ಬರ್ತಾ ಇರೋಂಗೆ ನಮ್ ತಲೆಯಲ್ಲೆಲ್ಲ ಒಬ್ಬಟ್ಟು ಓಡಾಡ್ತಾ ಇರತ್ತೆ. ಒಬ್ಬಟ್ಟಲ್ಲಿ ನಮಗ್ ಬರೀ ಯಾವಾಗ್ಲೂ ಜ್ಞಾಪಕ ಬರೋದು ಬೇಳೆ ಒಬ್ಬಟ್ಟು, ಇಲ್ಲ ಅಂದ್ರೆ ಕಾಯಿ ಒಬ್ಬಟ್ಟು. ಆದ್ರೆ ಈ ಸರಿ ನಾವು ಬೇಳೆನೂ ಹಾಕ್ತೆ, ಬೆಲ್ಲನೂ ಹಾಕ್ತೆ, ಸಕ್ಕರೆನೂ ಹಾಕ್ತೆ ಮಾಡೋಂತ ಒಬ್ಬಟ್ಟನ್ನ ಹೇಳ್ಕೊಡ್ತೀನಿ. ಈ ಶುಗರ್ಲೆಸ್ ಒಬ್ಬಟ್ಟನ್ನ ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬನ್ನಿ ನೋಡೋಣ ಹಾಗಾದ್ರೆ ಈ ಹೆಲ್ದಿ ವರ್ಷನ್ ಒಬ್ಬಟ್ಟನ್ನ ಹೇಗ್ ಮಾಡೋದು ಅಂತ. ಇದಕ್ಕೆ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟು, 1 ಚಿಟಿಕೆ ಅರಿಶಿಣ ಮತ್ತೆ 1 ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕೊಂಡು ಕಲಸ್ಕೋಬೇಕು. ಅರೌಂಡ್ ಅರ್ಧ ಕಪ್ ಅಷ್ಟು ನೀರು ಇದಕ್ಕೆ ಹಿಡಿಯುತ್ತೆ. ಸ್ವಲ್ಪನೇ ನೀರ್ನ ಹಾಕೊಂಡು ಕಲಸ್ಕೋಬೇಕು, ಒಟ್ಟಿಗೆ ಹಾಕೊಳಕ್ ಹೋಗ್ಬಾರ್ದು. ಮತ್ತೆ ಚೆನ್ನಾಗಿ ಹಿಟ್ಟನ್ನ ನಾದಿಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಆಗಿರ್ಬೇಕಿದು. ಈ ತರ ಚೆನ್ನಾಗೆಲ್ಲ ಕಲ್ಸ್ಕೊಂಡಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಕಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಹಿಟ್ಟೊಳಗಡೆ ಸೇರ್ಕೊಂಡು ಒಂಚೂರು ಕಾಣದೇ ಇರೋ ತರ ಆದ್ಮೇಲೆ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಕಲಸ್ಕೋಬೇಕು. ಈ ತರ ಚೆನ್ನಾಗಿ ಕಲ್ಸೋದ್ರಿಂದ ಇದರಲ್ಲಿ ಗ್ಲೂಟಿನ್ ಫಾರ್ಮ್ ಆಗತ್ತೆ. ಆಗ ಇದು ಸ್ಟ್ರೆಚ್ ಈಸಿಯಾಗಿ ಆಗತ್ತೆ. ನೀವ್ ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಮೃದುವಾಗಿರತ್ತೆ. ನೋಡಿ, ಈ ತರ ಹಿಟ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ. ಈಗ ಇದನ್ನ ಕವರ್ ಮಾಡಿ 2 ಅವರ್ಸ್ ಹಾಗೆ ಬಿಟ್ಬಿಡ್ಬೇಕು. ಹಿಟ್ಟು ನೆನೆಯಷ್ಟರಲ್ಲಿ ನಾವು ಹೂರ್ಣ ರೆಡಿ ಮಾಡ್ಕೋಬೇಕು. ಹೂರ್ಣಕ್ಕೆ ನಾನು ಇಲ್ಲಿ 1 ಕಪ್ ಅಷ್ಟು ಖರ್ಜೂರನ ತಗೊಂತಾ ಇದ್ದೀನಿ. ಮತ್ತೆ ಈ ಖರ್ಜೂರನ ಒಂದ್ ಸ್ವಲ್ಪನೂ ನೀರ್ನ ಹಾಕದೆ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ತರ ನುಣ್ಣಗಿರ್ಬೇಕು. ಗುಡ್ ಕ್ವಾಲಿಟಿ ಖರ್ಜೂರ ಆಗಿದ್ರೆ ಈ ತರ ಚೆನ್ನಾಗಿ ನುಣ್ಣಗಾಗತ್ತೆ. ಈಗ ನಾನು ಇದಕ್ಕೆ 250 ಗ್ರಾಮ್ ಅಷ್ಟು ಸ್ವೀಟ್ ಪೊಟೆಟೊ ಗೆಣಸನ್ನ ತಗೊಂತಾ ಇದ್ದೀನಿ. ಮತ್ತೆ ಇದನ್ನ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಸಿನೀರಲ್ಲಿ ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಗೆಣಸನ್ನ ನಾವು ಕುಕ್ಕರಲ್ಲೂ ಸಹ ಬೇಯಿಸ್ಕೊಬಹುದು. ಆದ್ರೆ ಇದಕ್ಕೆ ನೀರು ಜಾಸ್ತಿ ಸೇರ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಪಾತ್ರೆಲ್ಲಾದ್ರೆ ನಮ್ಗೆ ಕಂಟ್ರೋಲ್ ಇರುತ್ತೆ ಎಷ್ಟು ಗಟ್ಟಿಯಾಗಿರ್ಬೇಕು, ಎಷ್ಟು ಮೆತ್ತಗಿರ್ಬೇಕು ಅಂತ. ಆಗ ನಾವು ಮಧ್ಯದಲ್ಲೂ ಸಹ ಚೆಕ್ ಮಾಡ್ಬೋದು. ಏನಾದ್ರೂ ಫೋರ್ಕೋ ಅಥವಾ ನೈಫೋ ತಗೊಂಡು ಈ ತರ ಚುಚ್ಚಿ ಟೆಸ್ಟ್ ಮಾಡ್ಬೋದು. ಸ್ವಲ್ಪ ಗಟ್ಟಿಯಾಗಿರೋವಾಗ್ಲೇ ನಾವು ಸ್ಟವ್ ನ ಆಫ್ ಮಾಡ್ಬೇಕು. ಯಾಕೆಂದ್ರೆ ತುಂಬಾನು ಸಾಫ್ಟ್ ಆದ್ರೆ ನೀರ್ ತರ ಆಗ್ಬಿಡತ್ತೆ ಗೆಣಸು. ಗೆಣಸೆಲ್ಲ ಈಗ ಚೆನ್ನಾಗಿ ಬೆಂದಿದೆ. ಈಗ ಈ ನೀರ್ನೆಲ್ಲ ಸೋರಿಸಿ ಗೆಣಸು ತಣ್ಣಗಾಗೋವರೆಗೂ ಕಾಯ್ಬೇಕು. ಗೆಣಸು ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆ ಸುಲ್ದು ಮ್ಯಾಶ್ ಮಾಡ್ಕೊಬೇಕು. ಹಬ್ಬ ಮಾಡೋ ಖುಷಿಯಲ್ಲಿ ನಾವು ಡಯಟ್ ಮಾಡೋರ್ನ ಅಥವಾ ಶುಗರ್ ಇರೋರ್ನ ಯಾವಾಗ್ಲೂ ಮರ್ತೋಗ್ಬಿಡ್ತೀವಿ. ನಮ್ದೇ ಖುಷಿ, ನಮ್ಗೆ ಎಷ್ಟ್ ಬೇಕೋ ಅಷ್ಟು ಸ್ವೀಟು ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಕೊಂತಾ ಇರ್ತೀವಿ. ಈ ತರ ಶುಗರ್ಲೆಸ್ ರೆಸಿಪಿಗಳನ್ನ ಹಬ್ಬಗಳಲ್ಲಿ ಮಾಡೋದ್ರಿಂದ ಯಾರಿಗಾದ್ರೂ ಶುಗರ್ ಇದ್ರೆ ಅಥವಾ ಡಯಟ್ ಮಾಡ್ತಾ ಇದ್ರೆ ಅವರು ಸಹ ಹಬ್ಬನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಚೆನ್ನಾಗೆ ಸ್ವೀಟ್ನು ತಿನ್ಬೋದು. ಇದೇ ತರ ಇನ್ನು ಶುಗರ್ಲೆಸ್ ರೆಸಿಪೀಸ್ ನನ್ನ ಚಾನಲ್ ಅಲ್ಲಿ ಇದೆ, ಅದನ್ನು ಸಹ ನೋಡಿ ಮತ್ತೆ ಅದನ್ನು ಸಹ ಮಾಡೋದಕ್ಕೆ ಟ್ರೈ ಮಾಡಿ. ಈ ತರ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನ ಈಗ ಮ್ಯಾಶ್ ಮಾಡಿ ಇಟ್ಕೋಬೇಕು. ಒಂಚೂರು ಲಂಪ್ಸ್ ಇಲ್ದೇ ಇರೋ ತರ ನಾನು ಮ್ಯಾಶ್ ಮಾಡ್ಕೊಂತಾ ಇದ್ದೀನಿ. ಗೆಣಸು ಏನಾದ್ರೂ ತುಂಬಾ ತಣ್ಣಗಾಗಿದ್ದು ಮ್ಯಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದ್ರೆ ಮೈಕ್ರೋವೇವ್ ಅಲ್ಲಿ 30 ಸೆಕೆಂಡ್ ರೀಹೀಟ್ ಮಾಡೋದ್ರಿಂದ ಗೆಣಸು ಮತ್ತೆ ಸಾಫ್ಟ್ ಆಗುತ್ತೆ. ಆಮೇಲೆ ಮ್ಯಾಶ್ ಮಾಡೋದಕ್ಕೂ ಸಹ ಈಸಿ ಆಗತ್ತೆ. ಗೆಣಸನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಾದ್ಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ತುರಿ, ಅವಾಗಲೇ ರುಬ್ಕೊಂಡಿರೋ ಖರ್ಜೂರ ಮತ್ತೆ ಏಲಕ್ಕಿ ಪುಡಿನ ಹಾಕೊಂಡು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಹೂರ್ಣದ ಕನ್ಸಿಸ್ಟೆನ್ಸಿ ಈ ತರ ಗಟ್ಟಿಯಾಗಿರ್ಬೇಕು. ನಾವು ಬೇಳೆ ಒಬ್ಬಟ್ಟು ತರ ಇದನ್ನ ಮತ್ತೆ ಹುರಿಯೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಮೊದ್ಲೇನೆ ಬೇಯಿಸೋವಾಗೇನೆ ಕೇರ್ಫುಲ್ ಆಗಿ ಗಟ್ಟಿಯಾಗಿ ಗೆಣಸನ್ನ ಬೇಯಿಸ್ಕೋಬೇಕು. ಈಗ ನಾನು ಈ ಹೂರ್ಣದಲ್ಲಿ 7 ರಿಂದ 8 ಉಂಡೆಗಳನ್ನ ಮಾಡಿ ಇಟ್ಕೊಂತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡ್ಕೊಬಹುದು. ಈ ತರ ಉಂಡೆಗಳೆಲ್ಲ ರೆಡಿ ಆದ್ಮೇಲೆ ಈಗ ಹಿಟ್ಟನ್ನ ಇನ್ನೊಂದ್ಸರಿ ಚೆನ್ನಾಗಿ ನಾದಿಸ್ಕೋಬೇಕು. ಈಗ ನೋಡಿ, ಈ ತರ ಸ್ಟ್ರೆಚಿ ಆಗಿರುತ್ತೆ ಇದು. ಈ ಮೆಷರ್ಮೆಂಟ್ ಅಲ್ಲಿ ನಿಮ್ಗೆ 7 ರಿಂದ 8 ಅಷ್ಟೇ ಒಬ್ಬಟ್ಟು ಆಗೋದು, ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಮತ್ತೆ ಒಂಚೂರು ಒಬ್ಬಟ್ಟು ಬ್ರೇಕ್ ಆಗದೆ ಇರೋ ತರ ಕರೆಕ್ಟ್ ಆಗಿರೋ ಮೆಷರ್ಮೆಂಟ್ ಇದು. ಈಗ ಹೂರ್ಣದಷ್ಟೇ ಸೈಜ್ ಅಲ್ಲಿ ನಾನು ಕಣ್ಕನ ಡಿವೈಡ್ ಮಾಡಿ ಇಟ್ಕೊಂತಾ ಇದ್ದೀನಿ. ಫಸ್ಟೇನೆ ಅದನ್ನ ಡಿವೈಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಇನ್ನೂ ಸಾಫ್ಟ್ ಆಗಿರುತ್ತೆ. ಈ ಸೈಜ್ ಅಲ್ಲಿ ಎಲ್ಲ ರೆಡಿ ಆದ್ಮೇಲೆ ಒಂದು ವ್ಯಾಕ್ಸ್ ಪೇಪರ್ ತಗೊಂಡು ಅದಕ್ಕೊಂದ್ ಸ್ವಲ್ಪನೇ ಎಣ್ಣೆನ ಹಚ್ಚಿ ಹಿಟ್ಟನ್ನ ಅದ್ರ ಮೇಲಿಟ್ಟು ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ವ್ಯಾಕ್ಸ್ ಪೇಪರ್ ಇರ್ಲಿಲ್ಲ ಅಂದ್ರೆ ಬಟರ್ ಪೇಪರು, ಪಾರ್ಚ್ಮೆಂಟ್ ಪೇಪರು ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ನಾದ್ರೂ ಯೂಸ್ ಮಾಡ್ಬೋದು. ಈ ತರ ಎಲ್ಲ ಸ್ಪ್ರೆಡ್ ಮಾಡಾದ್ಮೇಲೆ ಇದರ ಮಧ್ಯದಲ್ಲಿ ಹೂರ್ಣನ ಇಟ್ಟು ಚೆನ್ನಾಗಿ ಕವರ್ ಮಾಡಿ ಸೀಲ್ ಮಾಡ್ಬೇಕು. ಹಿಟ್ಟನ್ನ ಸ್ಟ್ರೆಚ್ ಮಾಡೋವಾಗ ಮಧ್ಯದಲ್ಲಿ ಸ್ವಲ್ಪ ತಿಕ್ಕಾಗೆ ಇರ್ಲಿ, ಯಾಕಂದ್ರೆ ಸೀಲ್ ಮಾಡಿದಾಗ ಎಕ್ಸ್ಟ್ರಾ ಹಿಟ್ಟು ಮೇಲ್ ಬರುತ್ತೆ. ಎಲ್ಲಾ ಕಡೆನೂ ಈವನ್ ಆಗಿ ಒಂದೇ ತರ ತಿಕ್ಕಾಗಿರುತ್ತೆ. ಈ ತರ ಚೆನ್ನಾಗಿ ಸೀಲ್ ಮಾಡಿದ್ಮೇಲೆ ಇದನ್ನ ವ್ಯಾಕ್ಸ್ ಪೇಪರ್ ಮೇಲೆ ಹಾಕಿ ತಿನ್ನಾಗಿ ತಟ್ಕೋಬೇಕು. ಇದೆಷ್ಟು ತೆಳ್ಳಗ್ ತಟ್ಟಿದ್ರು ಏನು ಕಿತ್ತೋಗೋದಿಲ್ಲ. ಏನು ಎಫರ್ಟ್ನೇ ಹಾಕ್ತೇನೆ 15 ರಿಂದ 20 ಸೆಂಟಿಮೀಟರ್ ಅಷ್ಟು ದೊಡ್ಡದಾಗಿ ತಟ್ಬೋದು. ಏನು ಇದ್ರ ಮೇಲೆ ಕವರ್ ಮುಚ್ಚೋದಾಗಿರ್ಲಿ ಅಥವಾ ಲಟ್ಸೋದಾಗಿರ್ಲಿ ಏನೂ ಬೇಕಾಗಿಲ್ಲ.
ನೋಡಿ ಈ ತರ ಎಷ್ಟು ಚೆನ್ನಾಗಿ ತೆಳ್ಳಗೆ ಒಬ್ಬಟ್ಟು ರೆಡಿ ಆಗಿದೆ. ಏನು ಎಲ್ಲೂ ಕಿತ್ತೋಗಿಲ್ಲ. ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ನಿಮ್ಗೆ ಅದು ಖರ್ಜೂರ, ಕಿತ್ತೋಗಿರೋದಲ್ಲ. ಮತ್ತೆ ಈಗ ಇನ್ನೊಂದು ಒಬ್ಬಟ್ಟನ್ನ ತಟ್ಟೋದನ್ನ ತೋರಿಸ್ತಾ ಇದ್ದೀನಿ. ಇದೇ ತರ ಎಲ್ಲ ಒಬ್ಬಟ್ಟನ್ನು ತಟ್ಟಿ ರೆಡಿ ಮಾಡ್ಕೊಬೇಕು. ಇಲ್ಲ ಅಂದ್ರೆ 1 by 1 ಬೇಯಿಸ್ತಾನು ತಟ್ಕೋಬಹುದು. ಈಗ ಈ ಒಬ್ಬಟ್ಟು ಸಹ ತಟ್ಟಿ ರೆಡಿ ಆಗಿದೆ. ಈಗ ನಾವು ಬೇಯಿಸ್ಕೊಳ್ಳೋಕೆ ಶುರು ಮಾಡೋಣ. ನಾನು ಈಗ ಒಬ್ಬಟ್ಟನ್ನ ಬೇಯಿಸೋದಕ್ಕೆ ನಾನ್ ಸ್ಟಿಕ್ ತವಾ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಬಿಸಿ ಆದ್ಮೇಲೆ ಈ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕ್ಬೇಕು. ಈ ತರ ಒಬ್ಬಟ್ಟನ್ನ ನಾನ್ ಸ್ಟಿಕ್ ತವಾದ ಮೇಲೆ ನಿಧಾನವಾಗಿ ಹಾಕ್ಬೇಕು. ಹಾಕಾದ್ಮೇಲೆ ವೆಯ್ಟ್ ಮಾಡ್ಬೇಕು, ಫ್ಲಿಪ್ ಮಾಡಕ್ ಹೋಗ್ಬಾರ್ದು. ಚೆನ್ನಾಗಿ ಬಾಟಮ್ ಅಲ್ಲಿ ಬೇಯೋವರೆಗೂ ಅದನ್ನ ತಿರುಗ್ಸಕ್ ಹೋಗ್ಬಾರ್ದು. ಈ ಒಬ್ಬಟ್ಟನ್ನ ಸ್ವಲ್ಪ ಕಡಿಮೆ ಹೀಟಲ್ಲೇ ಬೇಯಿಸ್ಕೊಬೇಕು. ಮೀಡಿಯಂ ಆಗಿರೋ ಹೀಟಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಒಂದ್ ಸೈಡ್ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಫ್ಲಿಪ್ ಮಾಡಬೇಕು. ಅಲ್ಲಿವರೆಗೂ ಇದನ್ನ ಏನು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಾರ್ದು. ಈ ಒಬ್ಬಟ್ಟಿಗೆ ನಾವು ಗೆಣಸನ್ನ ಯೂಸ್ ಮಾಡಿರೋದ್ರಿಂದ ಗೆಣಸು ಮತ್ತೆ ಬೆಂದು ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಒಬ್ಬಟ್ಟು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಪದೇ ನಾವು ಇದನ್ನ ಮಗ್ಚಕ್ ಹೋಗ್ಬಾರ್ದು. ನೋಡಿ ಈ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ಯಾರು ಹಾಗೆ ನೋಡ್ಬಿಟ್ಟು ಕಂಡಿಡಿಯೋದಕ್ಕೆ ಆಗೋದಿಲ್ಲ. ಇದು ಏನ್ರಿಂದ ಮಾಡಿದೀವಿ ನಾವು, ಬೇಳೆನ ಕಾಯಿನ ಅಂತ ತಿಂದ್ರೆ ಮಾತ್ರ ಗೊತ್ತಾಗೋದು. ಈ ತರನೇ ಮಿಕ್ಕಿದೆಲ್ಲ ಒಬ್ಬಟ್ಟನ್ನು ರೆಡಿ ಮಾಡ್ಕೊಂಡು ನಾವು ಸೆಪರೇಟ್ ಆಗಿ ಇಟ್ಕೊಬೇಕು. ಇದನ್ನ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಮಾಡಕ್ ಹೋಗ್ಬಾರ್ದು. ಅದರಿಂದ ಒಂದಕ್ಕೊಂದು ಅಂಟ್ಕೊಂಡ್ ಬಿಡತ್ತೆ. ಅದಕ್ಕೆ ಸೆಪರೇಟ್ ಆಗೇನೆ ಇದು ಇಟ್ಟು ಆಮೇಲೆ ಸ್ಟ್ಯಾಕ್ ಮಾಡ್ಬೇಕು ಆರದ ಮೇಲೆ. ಈ ಯುಗಾದಿಯಲ್ಲಿ ಈ ಶುಗರ್ಲೆಸ್ ಒಬ್ಬಟ್ಟನ್ನ ಮಾಡಿ ತಿನ್ನಿ, ಎಲ್ಲರೂ ಖುಷಿ ಪಡಿ. ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.